ಸರ್ಕಾರ ವಾರ್ತಾ ಇಲಾಖೆ, ಬೆಂಗಳೂರು ಕೇಂದ್ರ ಸಂವಹನ ಇಲಾಖೆ, ವಿಜಯಪುರ ವಾರ್ತಾ ಮತ್ತು ಪ್ರಸಾರ ಇಲಾಖೆ, ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಐತಿಹಾಸಿಕ ಕೋಟೆ ಗೋಡೆಗಳ ಮೇಲ್ಭಾಗ ಹಾಗೂ ಸುತ್ತಮುತ್ತಲಿನ ಭಾಗದಲ್ಲಿ ಒಂದು ದಿನದ ಸ್ವಚ್ಛತಾ ಚಟುವಟಿಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವಿಜಯಪುರ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ಕಾರ್ಯಕ್ರಮಕ್ಕೆ ವಿಜಯಪುರ ನಗರದ ಆರ್ಟಿ ಕಚೇರಿ ಬಳಿ ಕೋಟೆ ಗೋಡೆಯ ಮೇಲೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರಿಷಿ ಆನಂದ್ ಸೇರಿದಂತೆ ಹಲವು ಜನ ವಿವಿಧ ಇಲಾಖೆ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬರ್ರಿ ಸರ್. ಸರ್ ಒಂದೇ ಸೆಕೆಂಡ್ ಸರ್ ಅಷ್ಟೇ ರೀ, ಸ್ವಲ್ಪ ಹೊಡಿ ಬರ್ರಿ. ಬರ್ರಿ ಯಾರ್ದ್ರಿ ಬರ್ರಿ ಸರ್. ಓಕೆ. ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಸೆಪ್ಟೆಂಬರ್ 25ನೇ ತಾರೀಕು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ವಿಜಯಪುರ ಮಹಾನಗರ ಪಾಲಿಕೆ ಮತ್ತು ಇಲ್ಲಿರುವಂತಹ ಎಲ್ಲ NGOs, ಶಾಲಾ ಕಾಲೇಜುಗಳು, NSS, NCC ವಾಲಂಟಿಯರ್ಸ್ ಇವರನ್ನೆಲ್ಲ ಸೇರಿಸಿ ಇವತ್ತು ಒಂದು ಶ್ರಮದಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರದ್ದು ವಿಶೇಷ ಏನಂತ ಹೇಳಿದರೆ, ವಿಜಯಪುರ ಜಿಲ್ಲೆ ಐತಿಹಾಸಿಕ ಒಂದು ಜಿಲ್ಲೆಯಾಗಿರುತ್ತದೆ. ಇಲ್ಲಿ ಪ್ರಮುಖವಾಗಿ ನಾವು ಈ ಕೋಟೆ ಗೋಡೆಯನ್ನು ಮತ್ತು ಮೋಟ್ ಅಂತ ಏನು ಕಂದಕ್ಕೆ ಕರಿತೇವೋ ಅವುಗಳನ್ನು ನಾವು ನೋಡಲಿಕ್ಕೆ ಸಿಗ್ತದೆ. ಅಲ್ಲಿ ಸಾಕಷ್ಟು ಗಾಳಿಗಳು ಬೆಳೆದು ಮತ್ತು ಕಸಗಳನ್ನು ಅಲ್ಲಿ ಹಾಕುವುದರ ಮುಖಾಂತರ ಪರಿಸರ ಮಾಲಿನ್ಯ ಮತ್ತು ಈ ಒಂದು ಐತಿಹಾಸಿಕ ಒಂದು ಕೋಟೆ ಗೋಡೆಯನ್ನು ನಾವು ನೋಡ್ಕೊಳ್ಳಿಕ್ಕೆ ಆಗಲಾರ್ದ ಒಂದು ಸಿಚುವೇಶನ್ ಇದೆ. ಸೊ ಅದನ್ನು ನಾವು ಒಂದು ಫೋಕಸ್ ಆಗಿ ಇಟ್ಟುಕೊಂಡು ಈ ಎಂಟೈರ್ ಸಿವಿಕ್ ಆ್ಯಂಡ್ ಸಿಟಿಸನ್ ಪಾರ್ಟಿಸಿಪೇಷನಿಂದ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಈ ಫೋರ್ಟ್ ವಾಲ್ ಮತ್ತು ಮೋಟ್ ಪ್ರಿಸರ್ವೇಷನ್ ಆ್ಯಕ್ಟಿವಿಟೀಸ್ ಕೆಳಗಡೆ ತೊಗೊಂಡಿದ್ದೇವೆ. ಇದರಲ್ಲಿ ASI ಮಿನಿಸ್ಟ್ರಿ ಆಫ್ ಕಲ್ಚರ್ ಕೆಳಗಡೆ ಗೌರ್ಮೆಂಟ್ ಆಫ್ ಇಂಡಿಯಾ ಅವರಿಗೆ ಸ್ವಚ್ಛತಾ ಹಿ ಸೇವಾ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಹೇಳಿದ್ದಾರೆ. ಅವ್ರ ಜೊತೆಗೆ ನಮ್ಮಲ್ಲಿ ಇಲ್ಲಿರುವಂತಹ ಎನ್ವಿರಾನ್ಮೆಂಟಲಿಸ್ಟ್, ಇಲ್ಲಿರುವಂತಹ ವೃಕ್ಷೋತ್ಥಾನ ಟೀಮ್ ಮತ್ತು ಪ್ಲಾಂಟೇಷನ್ ಟೀಮ್ಸ್, ಗ್ರೀನ್ ಟೀಮ್ಸ್, NSS ವಾಲಂಟಿಯರ್ಸ್ ಎಲ್ಲರನ್ನೂ ಸೇರಿಸ್ಕೊಂಡು ಈ ರೀತಿ ಒಂದು ದೊಡ್ಡ ಮಟ್ಟದ ಒಂದು ಫೋರ್ಟ್ ವಾಲ್ ಕ್ಲೀನಿಂಗ್ ಕಾರ್ಯಕ್ರಮವನ್ನು ನಾವು ಈಗ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಎರಡು
ಉದ್ದೇಶ ಈಡೇರ್ತದೆ. ಒಂದು, ಈ ಆರ್ಕಿಯಾಲಜಿಕಲ್ ಈ ಸೈಟ್ಸನ್ನು ಪ್ರಿಸರ್ವ್ ಮಾಡುವಂಥದ್ದು ಒಂದು ಉದ್ದೇಶ ಇದೆ. ಬಿಕಾಸ್ ಇದು ನಾವು ನೋಡ್ತಾ ಇದ್ದೇವೆ, ಈ ಕೆನಾನ್ ಎಲ್ಲ ಸುಮಾರು ಒಂದು 600 ವರ್ಷಕ್ಕಿಂತ ಹಳೆಯ ಒಂದು ನಮಗೆ ಮಾನ್ಯುಮೆಂಟ್ಸು, ಒಂದು ಆರ್ಕಿಯಾಲಜಿಕಲ್ ರಿಮೈನ್ಸ್ ಆ್ಯಂಡ್ ಆರ್ಟಿಫ್ಯಾಕ್ಟ್ಸ್ ಇದ್ದಾವೆ. ಅವೆಲ್ಲ ಪ್ರೊಟೆಕ್ಟ್ ಮಾಡುವಂಥ ಮತ್ತು ಪ್ರಿಸರ್ವ್ ಮಾಡುವಂಥ ಜವಾಬ್ದಾರಿ ಇದೆ ನಮ್ಮದು. ಜೊತೆಗೆ ಈ ಸಿಟಿದು ಡ್ರೈನೇಜ್ ಸಿಸ್ಟಮು ಕೂಡ ಇದರ ಜೊತೆಗೆ ವೆರಿ ಕ್ಲೋಸ್ಲಿ ಲಿಂಕ್ಡ್ ಇದೆ. ಉದಾಹರಣೆಗೆ ಸಿಟಿ ನೀರು, ಮಳೆ ನೀರು ಏನು ಬರ್ತಾ ಇದೆಯಲ್ಲ, ಈ ಮೋಟ್, ಈ ಕಂದಕಗಳ ಮುಖಾಂತರ, ಈ ಫೋರ್ಟ್ ಗೋಡೆ ಪಕ್ಕದಲ್ಲಿರುವಂತಹ ಕಂದಕಗಳ ಮುಖಾಂತರ ಅದು ಹರಿದು ಅಲ್ಲಿ ಕೆರೆಗೆ ಹೋಗಿ ಸೇರುವಂತಹ ಒಂದು ಸಿಸ್ಟಮ್ ಆಗಿನ ಕಾಲದಲ್ಲಿ ಅದು ಇತ್ತು. ಈಗ ಕಂಟಿನ್ಯೂಟಿ ಆಫ್ ದ ಮೋಟು ಮತ್ತು ಅದರಲ್ಲಿ ಸಿಲ್ಟಿಂಗ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಈ ಸ್ಟಾರ್ಮ್ ವಾಟರ್ ಸುಗಮವಾಗಿ ಪಾಸ್ ಆಗಲಿಕ್ಕೆ ಆಗ್ತಾಯಿಲ್ಲ. ಸೊ ಆ ಒಂದು ಉದ್ದೇಶನ ಇಟ್ಟುಕೊಂಡು ಈವನ್ ಸ್ಟೇಟ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡಿನಿಂದ ಸಿಟಿದು ಫ್ಲಡ್ಡಿಂಗ್ ಆಗಬಾರ್ದನ್ನುವಂಥ ಉದ್ದೇಶದಿಂದ 3 ಕಾಮಗಾರಿಗಳನ್ನು, ಈ ಮೋಟ್ ಡಿಸಿಲ್ಟಿಂಗ್ ಕಾಮಗಾರಿಗಳನ್ನು ASI ಅವ್ರ ಪರ್ಮಿಷನ್ ಜೊತೆಗೆ ಈಗಾಗಲೇ ಮಹಾನಗರ ಪಾಲಿಕೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಕ್ಲೆನ್ಲಿನೆಸ್ ಡ್ರೈವು ಮತ್ತು ಈಗ ಹಾಕಿರುವಂಥ ಕಸಗಳನ್ನು ತೆಗೆಸಿಬಿಟ್ಟು ಈ ಮೋಟ್ ಬಾರ್ಡರ್ನಲ್ಲಿ ಫೆನ್ಸಿಂಗ್ ಹಾಕುವಂಥದ್ದು, ಬಯೋ ಫೆನ್ಸಿಂಗ್ ಹಾಕುವಂಥದ್ದು, ಗಿಡಗಳನ್ನು ಹಚ್ಚುವಂಥದ್ದು ಮತ್ತು ಸೌಂದರ್ಯೀಕರಣ ಮಾಡುವಂತಹ ಒಂದು ಉದ್ದೇಶದಿಂದ ಇದನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದೇವೆ. ಇದರಲ್ಲಿ ವಿಶೇಷ ಏನಂತ ಹೇಳಿದರೆ, ಇದು ಒಬ್ಬರಿಂದ ಆಗುವಂಥದ್ದಲ್ಲ, ಸಿಟಿಸನ್ ಪಾರ್ಟಿಸಿಪೇಷನ್ ಇರಬೇಕು ಅನ್ನುವಂಥ ಉದ್ದೇಶದಿಂದ ಒಂದೊಂದು ವಾರ್ಡ್ನಲ್ಲೂ ಕೂಡ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಅಲ್ಲಿ ಇರುವಂತಹ ವಾರ್ಡ್ ಕಾರ್ಪೊರೇಷನ್ ಸದಸ್ಯರನ್ನು ಆ ಕಮಿಟಿಗೆ ನೋಡಲ್ ಅಂತ ಮಾಡಿ, ಅವ್ರ ಜೊತೆಗೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಸಿವಿಕ್ ಪಾರ್ಟಿಸಿಪೇಷನ್ ಮತ್ತು NGOs ಜೊತೆಗೆ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಎಲ್ಲರೂ ಕೈ ಜೋಡಿಸಿ ಈ ಒಂದು ಕ್ಲೀನ್ಲಿನೆಸ್ ಆ್ಯಕ್ಟಿವಿಟಿ ಮಾಡೋದ್ರ ಜೊತೆಗೆ ಸಸ್ಟೈನಬಿಲಿಟಿನೂ ಆಗಬೇಕು. ಯಾಕಂದರೆ ಎಷ್ಟು ನಾವು ಕ್ಲೀನ್ ಮಾಡಿಬಿಟ್ಟು ಹೋದ ನಂತರನೂ ಕೂಡ ಮತ್ತೆ ಅಲ್ಲಿ ಬಂದು ಕಸ ಎಸೆಯುವಂಥದ್ದು ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಒಂದು ವಿಜಿಲೆನ್ಸ್ ಇರಬೇಕು ಮತ್ತು ಅರಿವು ಮೂಡಿಸಬೇಕು. ಅದೇ ರೀತಿ ಇಲ್ಲಿ ಕಸ ಎಸೆಯುವ ಮೇಲ್ಗಡೆ ಪೆನಲ್ಟಿ ಹಾಕುವಂಥ ಕ್ರಮಗಳು ಕೂಡ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಕಾಂಪೋಸಿಟ್ ಇಂಟಗ್ರೇಟೆಡ್ ಟೀಮನ್ನು ಪ್ರತಿಯೊಂದು ಸೆಗ್ಮೆಂಟ್ಗೆ ಮಾಡುವಂಥ ಉದ್ದೇಶ ಇದೆ. ಅದನ್ನು ಮಾಡುವುದರಿಂದ ಈಗ ಏನು ಕ್ಲೀನ್ಲಿನೆಸ್ ಡ್ರೈವ್ನ ಸ್ಟಾರ್ಟ್ ಮಾಡಿದ್ದೇವೆ ಅದನ್ನು ಲಾಂಗ್ ಟರ್ಮ್ನಲ್ಲಿ ಸಸ್ಟೈನ್ ಮಾಡಲಿಕ್ಕೆ ಆಗ್ತದೆ. ಸೊ ಇದು ಇಟ್ ಈಸ್ ನಾಟ್ ಒನ್ ಡೇ ಪ್ರೋಗ್ರಾಮ್, ಇದು ಸತತವಾಗಿ ಮಾಡಬೇಕು. ಈಗ ನಾವು ಸ್ಟಾರ್ಟ್ ಮಾಡಿ ಒಂದು ರನ್ ಅಪ್ ಟು ದಿ ಗಾಂಧಿ ಜಯಂತಿ ಇದನ್ನೆಲ್ಲ ನಾವು ಆ್ಯಕ್ಟಿವ್ ಆಗಿ ಮಾಡ್ತೇವೆ. ಅದರ ನಂತರನೂ ಕೂಡ ಇದನ್ನು ಸಿವಿಕ್ ಪಾರ್ಟಿಸಿಪೇಷನ್ ಮುಖಾಂತರ ಸಸ್ಟೈನ್ ಮಾಡಬೇಕು. ಸರ್ ಮುಂದೆ ಬರಿ ಇಲ್ಲ ಸರ್. So we used to put and they will wash from this area. And range also you can fix here. ಏನಾಗ್ತೋತೀನಿ
ಇವತ್ತು ಸೆಪ್ಟೆಂಬರ್ 25ರಂದು ನಾವು ಎಲ್ಲ ಅಧಿಕಾರಿಗಳು, ಸಾರ್ವಜನಿಕರು, ಭಾಳ ಎನ್ ಜಿ ಒಗಳು, ವೃಕ್ಷತನ್ ಟೀಮ್ ಮತ್ತು ನಾವೆಲ್ಲರೂ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿ ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮ ಅಂಗವಾಗಿ ಆ್ಯಕ್ಚುಲಿ ಗ್ರಾಮ ಪ್ರದೇಶಗಳಲ್ಲಿ ಜೊತೆಗೆ ನಗರ ಪ್ರದೇಶಗಳಲ್ಲಿ ವಿವಿಧ ಸ್ಥಳದಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಜೊತೆಗೆ ಸಾರ್ವಜನಿಕರಲ್ಲಿ ಕೂಡ ಸ್ವಚ್ಛತಾ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತಹ ಪ್ರಯತ್ನ ಕೂಡ ಮಾಡ್ತಾಯಿದ್ದೀವಿ. ನಾವು ಯಾವ ರೀತಿ ನಾವು ನಮ್ಮ ಮನೆಗಳನ್ನು ಸ್ವಚ್ಛ ಇಟ್ಕೊಳ್ತೀವಿ, ಅದೇ ರೀತಿ ನಮ್ಮ ಸುತ್ತಮುತ್ತ ಪರಿಸರ, ನಮ್ಮ ಉದ್ಯಾನವನ್ನು ಅದನ್ನು ಕೂಡ ಸ್ವಚ್ಛ ಇಟ್ಕೊಳ್ಬೇಕು. ನಮ್ಮ ವಿಜಯಪುರ ಒಂದು ಐತಿಹಾಸಿಕ ಸಿಟಿ. ಇಲ್ಲಿ ಭಾಳಷ್ಟು ಸ್ಮಾರಕಗಳು, ಕೋಟೆಗಳು ಅದಾರೆ. ಎಲ್ಲ ಕೋಟೆಗಳನ್ನು, ಎಲ್ಲ ಸ್ಮಾರಕಗಳನ್ನು ನೋಡುವುದು ಜವಾಬ್ದಾರಿ, ಸಂರಕ್ಷಣೆ ಮಾಡೋದು ಜವಾಬ್ದಾರಿ ಕೂಡ ನಮ್ಮ ಸಾರ್ವಜನಿಕರು ಕೂಡ ಇದೆ. ಇದೇ ನಿಟ್ಟಿನಲ್ಲಿ ಇವತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ಅವರು ಸಹಯೋಗದೊಂದಿಗೆ ನಾವು ಎಲ್ಲರೂ ಅಧಿಕಾರಿಗಳು ಇಲ್ಲಿ ಬಂದು ಸ್ವಚ್ಛತಾ ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ದೀವಿ. ಅದೇ ರೀತಿ ಎಲ್ಲ ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡ್ತಾಯಿದ್ದೀನಿ, ಏನಂದರೆ ಈ ವಿಜಯಪುರ ಒಂದು ಐತಿಹಾಸಿಕ ಸಿಟಿ, ಇದು ನಮ್ಮ ಎಲ್ಲರೂ ಸಿಟಿ. ಸೊ ಹಾಗಾಗಿ ಈ ಸಿಟಿನೂ ಸಂರಕ್ಷಣೆ ಮಾಡೋದು ಜವಾಬ್ದಾರಿ ನಮ್ಮ ಎಲ್ಲರೂ. ಸೊ ದಯವಿಟ್ಟು ನೀವೆಲ್ಲರೂ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಇದು ಸ್ವಚ್ಛತಾ ಒನ್ ಡೇ ಕೆಲಸ ಇಲ್ಲ, ಪ್ರತಿದಿನ ಸ್ವಚ್ಛತಾ ಮಾಡಬಹುದು. ನಮ್ಮ ಪರಿಸರವನ್ನು ಸ್ವಚ್ಛ ಇಟ್ಕೊಳ್ಬೇಕು. ನಮ್ಮ ಎನ್ವೈರ್ಮೆಂಟ್, ನಮ್ಮ ಪರ್ಯಾವರಣ ಏನಿದೆ ಅದನ್ನು ಕೂಡ ಸ್ವಚ್ಛ ಇಟ್ಕೊಳ್ಬೇಕು. ಸೊ ಅದೇ ನನ್ನ ಸಂದೇಶ ಇದೆ ಎಲ್ಲ ಸಾರ್ವಜನಿಕರಿಗೆ. ಧನ್ಯವಾದ.